ಹಲವು ತಜ್ಞರ ಅಭಿಪ್ರಾಯ. ಇನ್ನು ಷೇರು ಮಾರುಕಟ್ಟೆ ಬೀಳುವ ಸಾಧ್ಯತೆ ಇದೆ. ಹೂಡಿಕೆ ಮಾಡಬೇಕಾ ಅಥವಾ ನಿರೀಕ್ಷಿಸಬೇಕಾ? ಏಕೆಂದರೆ ನಿಫ್ಟಿ ಇಂಡೆಕ್ಸ್ 7 ವಾರಗಳಲ್ಲಿ 10% ಇಳಿಮುಖವಾಗಿದೆ. ಸ್ನೇಹಿತರೆ, ಇದರ ಬಗ್ಗೆ ಚರ್ಚೆಯನ್ನ ಮಾಡೋಣ ಬನ್ನಿ. ಸ್ನೇಹಿತರೆ, ಮುಂದಿನ 3 ರಿಂದ 6 ತಿಂಗಳುಗಳಲ್ಲಿ ನಿಫ್ಟಿ ಮತ್ತೊಂದು 10% ನಷ್ಟವನ್ನು ಕಾಣಬಹುದು ಎಂದು ಮ್ಯಾಕ್ವಾರಿಯ ಸಂದೀಪ್ ಭಾಟಿಯಾ ಅವರು ಭಯಪಡುತ್ತಾರೆ. ಏಕೆಂದರೆ ನಿಫ್ಟಿಯಲ್ಲಿ ವಿದೇಶಿ ಹೂಡಿಕೆದಾರರು ಮತ್ತು ಅನೇಕ ನಿಫ್ಟಿ 50 ಇಂಡೆಕ್ಸ್ 50 ಕಂಪನಿಗಳ ಆದಾಯ ಮತ್ತು ಲಾಭ ಇಳಿಮುಖ ಕಂಡಿದೆ ಮತ್ತು RBI ಇಂದ ಇಂಟ್ರೆಸ್ಟ್ ರೇಟ್ ಕಟ್ ಆಗದಿರುವುದು. ಸ್ನೇಹಿತರೆ, ಅಂದರೆ ಬಡ್ಡಿ ದರ ಕಡಿತ ಆಗದಿರುವುದು ಈ 3 ಕಾರಣಗಳು ಇಂದ ಮ್ಯಾಕ್ವಾರಿಯ ಸಂದೀಪ್ ಭಾಟಿಯಾ ಭಯಪಡುತ್ತಾರೆ. ಇನ್ನು 3 ರಿಂದ 6 ತಿಂಗಳಲ್ಲಿ ನೀವು ಹೂಡಿಕೆ ಮಾಡಬೇಕಾದರೆ ಯೋಚಿಸಿ ಹೂಡಿಕೆ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇನ್ನೂ ಚರ್ಚಿಸೋಣ ನಿಫ್ಟಿ ಇಂಡೆಕ್ಸ್ ಬಗ್ಗೆ. ಬನ್ನಿ ಸ್ನೇಹಿತರೆ, ಈಗ ನಾವು ನಿಫ್ಟಿ ಇಂಡೆಕ್ಸ್ 50ಯ ಚಾರ್ಟಿನ ಮೇಲೆ ಇದ್ದೀವಿ. 23,518ಕ್ಕೆ ಕೊನೆಗೊಂಡಿದೆ. ನೋಡಿ ಸ್ನೇಹಿತರೆ, ಇವತ್ತು ನಿಫ್ಟಿ 50 ಇಂಡೆಕ್ಸ್ನ ಟುಡೇಸ್ ಹೈ ಅಂದರೆ 23,780. ಟುಡೇಸ್ ಲೋ ಅಂದರೆ 23,464.80. ನೋಡಿ ಸ್ನೇಹಿತರೆ, ನಿನ್ನೆಯ ಕ್ಲೋಸಿಂಗ್ ಎಷ್ಟು ಆಗಿತ್ತು? 23,453 ಆಗಿತ್ತು. ಆದರೆ ಇವತ್ತು ನೋಡಿ ಸ್ನೇಹಿತರೆ, 23,780.65ಗೆ ಹೈಯನ್ನು ತಲುಪಿತ್ತು. ನೋಡಿ, ಕೊನೆಗೊಂಡಿದೆ 23,518 ಪಾಯಿಂಟಕ್ಕೆ ಕೊನೆಗೊಂಡಿದೆ ಸ್ನೇಹಿತರೆ. ಅದಕ್ಕೆ ಸ್ನೇಹಿತರೆ, ಹಲವು ತಜ್ಞರು ಅಭಿಪ್ರಾಯ ಪಡುತ್ತಿದ್ದಾರೆ ಇನ್ನೂ ಷೇರು ಮಾರುಕಟ್ಟೆ ಬೀಳುವ ಸಾಧ್ಯತೆ ಇದೆ ಎಂದು. ಈ ಸ್ನೇಹಿತರೆ, 1 ವರ್ಷದ ಚಾರ್ಟ್ ಪ್ಯಾಟರ್ನ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡುತ್ತೇನೆ. ನೋಡಿ ಸ್ನೇಹಿತರೆ, ಇವಾಗ ನಾವು 1 ವರ್ಷದ ಚಾರ್ಟ್ ಪ್ಯಾಟರ್ನಿನ ಮೇಲೆ ಬಂದಿವೆ. ನೋಡಿ ಸ್ನೇಹಿತರೆ, ನಿಫ್ಟಿ 50ಯ ಸಪೋರ್ಟ್ ಲೆವೆಲ್ ಬಂದ್ಬಿಟ್ಟು 21,000. ನೋಡಿ ಸ್ನೇಹಿತರೆ, ಬರೋಬ್ಬರಿ 21,392 ಇಲ್ಲಿವರೆಗೂ ಬರುವ ಸಾಧ್ಯತೆ ಇದೆ ಎಂದು ತಜ್ಞರು ಹೇಳುತ್ತಿದ್ದಾರೆ. ಆದರೆ ನನ್ನ ಪ್ರಕಾರ ನಿಫ್ಟಿ 50ಯು 22,700 ಇಲ್ಲಿ ಮಠ ಬರುವ ನಿರೀಕ್ಷೆಯಲ್ಲಿದೆ ಸ್ನೇಹಿತರೆ. 22,700 ಮಠ ಬರುವ ನಿರೀಕ್ಷೆಯಲ್ಲಿ ಇದೆ ಸ್ನೇಹಿತರೆ. ಅದಕ್ಕೆ ಸ್ನೇಹಿತರೆ, ಹೂಡಿಕೆ ಮಾಡುವ ಮುನ್ನ ಯೋಚಿಸಿ ಹೂಡಿಕೆ ಮಾಡಬೇಕು. ಏಕೆಂದರೆ ಇದು ಒಂದು ಒಳ್ಳೆಯ ಅವಕಾಶ ಸ್ನೇಹಿತರೆ. ಹೂಡಿಕೆ ಮಾಡಲು ಇದು ಒಂದು ಒಳ್ಳೆಯ ಅವಕಾಶ. ಏಕೆಂದರೆ ಮುಂದಿನ ದಿನಮಾನಗಳಲ್ಲಿ ಈ ಷೇರು ಮಾರ್ಕೆಟ್ಟು ಇದಕ್ಕಿಂತ ಮೇಲಕ್ಕೆ ಹೋಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಅದಕ್ಕೆ ಸ್ನೇಹಿತರೆ, ಈ ನಿಫ್ಟಿ ಇವಾಗ ಏನು 10% ಇಳಿಕೆ ಆಗಿದೆ ಅಲ್ಲ, ಇದರಿಂದ ನಮಗೆ ಒಳ್ಳೆಯ ಕಂಪನಿಯ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡುವ ಒಂದು ಒಳ್ಳೆಯ ಅವಕಾಶ ಇದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾನು ನಿಮಗೆ ಒಂದು ಕಂಪನಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಆ ಕಂಪನಿಯು ನಿಫ್ಟಿ 50 ಇಂಡೆಕ್ಸ್ನ ಒಂದು ಪ್ರಮುಖ ಪಾತ್ರವಿದೆ. ಬನ್ನಿ ಸ್ನೇಹಿತರೆ, ಆ ಕಂಪನಿಯ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸುತ್ತೇನೆ ಸ್ನೇಹಿತರೆ. ಅದೇ ಸ್ನೇಹಿತರೆ, ಆ ಕಂಪನಿ ಯಾವುದೆಂದರೆ NTPC. ಸ್ನೇಹಿತರೆ, NTPCಯು ಒಂದು ಮುಖ್ಯ ವಿದ್ಯುತ್ ನಿರ್ವಹಣೆಯಲ್ಲಿ ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ನೋಡಿ ಸ್ನೇಹಿತರೆ, ಇದರ ಬೆಲೆ ಸೆಪ್ಟೆಂಬರ್ನಲ್ಲಿ 450ಕ್ಕೂ ಹೋಗಿತ್ತು. ಇವಾಗ ನೋಡಿ ಸ್ನೇಹಿತರೆ, ನಿಮಗೆ ಈ ಷೇರಿನ ಬೆಲೆ 467 ರೂಪಾಯಿಗೆ ಬೆಲೆಯಲ್ಲಿ
ದೊರಕುತ್ತಿದೆ ಸ್ನೇಹಿತರೆ. ಆ ಬೆಲೆಯಲ್ಲಿ ದೊರಕುತ್ತಿದೆ. ನೋಡಿ ಸ್ನೇಹಿತರೆ, ನಿಮಗೆ 12% ಡಿಸ್ಕೌಂಟ್ನಲ್ಲಿ ಈ ಷೇರಿನ ಬೆಲೆ ದೊರಕಲಿದೆ. ಅದಕ್ಕೆ ಸ್ನೇಹಿತರೆ, ಇಲ್ಲಿ ಹೂಡಿಕೆ ಮಾಡುವ ಒಂದು ಸುವರ್ಣ ಅವಕಾಶ ಸ್ನೇಹಿತರೆ. ಇದರ ಸಪೋರ್ಟ್ ಲೆವೆಲ್ ಅಂದರೆ NTPCಯು 350 ಸ್ನೇಹಿತರೆ. ಇದರ ಸಪೋರ್ಟ್ ಲೆವೆಲ್ ಅಂದರೆ 350. ಇದರ ಸಪೋರ್ಟ್ ಲೆವೆಲ್, ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಸ್ನೇಹಿತರೆ. ಇಲ್ಲಿಂದ ಈ ಷೇರು ಮೇಲಕ್ಕೆ ಹೋಗುವ ಸಾಧ್ಯತೆ ತುಂಬಾನೇ ಹೆಚ್ಚಿಗೆ ಇದೆ. ಇದರ ಸಪೋರ್ಟ್ ಲೆವೆಲ್ 100% ಸ್ನೇಹಿತರೆ 350 ಇದರ ಸಪೋರ್ಟ್ ಲೆವೆಲ್. ಮೋಸ್ಟ್ಲಿ ಯಾವುದೇ ಕಾರಣದಿಂದ ಈ ಸಪೋರ್ಟ್ ಲೆವೆಲ್ ಬ್ರೇಕ್ ಆದರೆ ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ನಿಮಗೆ ಹೇಳುತ್ತೇನೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರಾಂಗ್ ಅಂದ್ರೆ 242 ಇದರ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್. ಸ್ನೇಹಿತರೆ, ಈ ಕಂಪನಿಯ ವ್ಯವಹಾರವು ಚೆನ್ನಾಗಿದೆ ಸ್ನೇಹಿತರೆ. ಈ ಕಂಪನಿಯು ಮುಂದಿನ ದಿನಮಾನಗಳಲ್ಲಿ ಇದರ ಬೆಲೆ 1,000 ರೂಪಾಯಿ ದಾಟುವ ಸಾಧ್ಯತೆ ಇದೆ ಸ್ನೇಹಿತರೆ. ಈ ಕಂಪನಿಯ ಬೆಲೆ 1,000 ರೂಪಾಯಿ ದಾಟುವ ಸಾಧ್ಯತೆ ಇದೆ ಸ್ನೇಹಿತರೆ. ಅದಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಸ್ನೇಹಿತರೆ, ಈ ಕಂಪನಿಯಲ್ಲಿ ಹೂಡಿಕೆ ಮಾಡಲು. ನನ್ನ ಅಭಿಪ್ರಾಯ ಸ್ನೇಹಿತರೆ, ನೀವು ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ಸೆಬಿ ರಿಜಿಸ್ಟರ್ ಸಲಹೆಗಾರರೊಂದಿಗೆ ವಿಚಾರಿಸಿ ನೀವು ನಿಮ್ಮ ಹೂಡಿಕೆಯನ್ನು ಮಾಡಿ. ಇದಕ್ಕೆ ಯಾವುದೇ ಹೂಡಿಕೆ ಮತ್ತು ಮಾರುವ ಮತ್ತು ಕೊಳ್ಳುವ ಈ ಸಲಹೆಯನ್ನು ನೀಡುವುದಿಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, FIS ಡೇಟಾ ವಿದೇಶಿಯರು ಮಾರಾಟವನ್ನು ಮಾಡಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 3,411 ಕೋಟಿ ಮಾರಾಟ ಮಾಡಿದ್ದಾರೆ. ಡಿಯಾಸ್ ನೋಡಿ ಸ್ನೇಹಿತರೆ, 2,783 ಕೋಟಿ ಖರೀದಿ ಮಾಡಿದ್ದಾರೆ ಸ್ನೇಹಿತರೆ. ಅಂದರೆ ಇನ್ನೂ 700 ಕೋಟಿ ಖರೀದಿ ಆಗಿಲ್ಲ ಸ್ನೇಹಿತರೆ. ಇದು ಒಂದು ನೆಗೆಟಿವ್ ಪಾಯಿಂಟ್ ಸ್ನೇಹಿತರೆ. ಮಾರ್ಕೆಟ್ ಇನ್ನೂ ಬೀಳುವ ಸಾಧ್ಯತೆ ಇದೆ ಸ್ನೇಹಿತರೆ. ಇದು ಒಂದು ನೆಗೆಟಿವ್ ಪಾಯಿಂಟ್. ಮಾರ್ಕೆಟ್ ಇನ್ನೂ ಬೀಳುವ ಸಾಧ್ಯತೆ ಇದೆ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಬಾಯ್.